ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಈ ಬಸ್ ಸ್ಟ್ಯಾಂಡು ಎಷ್ಟು ವರ್ಷ ಆಯಿತು ಅನ್ಸುತ್ತೆ ಯೂಸ್ ಮಾಡಿ. ಅಷ್ಟೊಂದು ಗಲೀಜಾಗಿದೆ ನೋಡಿ. ಅಷ್ಟೊಂದು ಧೂಳಾಗಿದೆ. ಗಲೀಜಾಗಿದ್ದರೆ ಯಾರಾದರೂ ಯೂಸ್ ಮಾಡ್ತಾರೆ, ಬಟ್ ಇದು ಫುಲ್ ಧೂಳಾಗಿದೆ. ಆ್ಯಂಡ್ ಇಲ್ಲಿ ಯಾರೂ ಇಲ್ಲ. ಈ ಕಡೆನೂ ಯಾರೂ ಇಲ್ಲ, ಈ ಕಡೆನೂ ಯಾರೂ ಇಲ್ಲ. ಫುಲ್ ನಾನೊಬ್ಬಳೆ. ಅಲ್ಲಿ ಒಂದು ದನ ಇದೆ. ಅದು ನನಗೆ ಗುದ್ದದೇ ಇದ್ದರೆ ಸಾಕು, ನಾನು ಅದಕ್ಕೆ ಏನೂ ಸಹ ಮಾಡಲ್ಲ. ಇದುವರೆಗೂ ಯಾವ ದನನೂ ನನಗೆ ಗುದ್ದಿಲ್ಲ, ಆದ್ರೂ ಭಯ. ಇಲ್ಲಿ ಗುದ್ಬಿಡೋದು, ಅದಕ್ಕೆ ಸಿಟ್ಟು ಬಂದು ನಮ್ಮ ಜಾಗಕ್ಕೆ ಯಾಕೆ ಬಂದಿದ್ಯಾ, ನಮ್ಮೂರಿಗೆ ಯಾಕೆ ಬಂದಿದ್ಯಾ ಅಂತ. ಸೊ ಇದು ಎಲ್ಲಿ ಕಾಣಿಸ್ತಾ, ಇದು ವರದಾಂಬ ದೇವಸ್ಥಾನ. ನನಗೆ ಇವಾಗ ನೀರು ಬೇಕು ಅನ್ನಿಸ್ತಾ ಇದೆ. ಇಲ್ಲಿ ಯಾರು ಕೂತಿರೋ ಥರ ಇದೆ. ಇದು ಕ್ಲೀನ್ ಆಗಿದೆ, ಬಟ್ ಆಚೆ ಈಚೆಲ್ಲ ಅಷ್ಟು ಕ್ಲೀನ್ ಇಲ್ಲ. ಸೊ ನಾನು ಇಲ್ಲಿ ಕೂತ್ಕೊತೀನಿ. ಇವಾಗ ನಾನು ನೆಕ್ಸ್ಟ್ ಬಸ್ಸಿಗೆ ಕಾಯಬೇಕು. ನಂಗೆ ಗೊತ್ತಿಲ್ಲ ನೆಕ್ಸ್ಟ್ ಬಸ್ ಎಷ್ಟೊತ್ತಿಗೆ ಬರುತ್ತೆ, ಯಾವಾಗ ಬರುತ್ತೆ. ಇದು ಫುಲ್ ರಿಮೋಟ್ ಪ್ಲೇಸ್. ನನಗೆ ತುಂಬ ಬಾಯಾರಿಕೆ ಆಗ್ತಾ ಇದೆ. ಇಲ್ಲಿ ನಲ್ಲಿ ಇದೆ, ಇದರಲ್ಲಿ ನೀರು ಬಂದರೂ ಬರಬಹುದು. ನೋಡೋಣ. ಎಂತ ಸಹ ಇಲ್ಲ. ಇದಕ್ಕೆ ಟೈಮ್ ಇರುತ್ತೆ ಅನಿಸುತ್ತೆ, ನೀರು ಬರೋ ಟೈಮ್. ನಾನು ಆಫ್ ಮಾಡ್ತೀನಿ. ಇದು ಆಫ್ ಆಗ್ತಿಲ್ಲ. ಎರಡೇ ಸತಿ ತರಿಸಿ. ಅಲ್ಲಿ ಒಂದು ನಲ್ಲಿ ಇದೆ, ಬಟ್ ಐ ಥಿಂಕ್ ಅದು ಫುಲ್ ಗಲೀಜಾಗಿದೆ. ಇದರಲ್ಲಿ ನೀರಿದೆಯಾ? ನೀರಿದೆ ಅನಿಸುತ್ತೆ, ಬಟ್ ಇದು ಕುಡಿಯೋ ನೀರಾ? ಇದ್ರಲ್ಲೂ ನೀರಿಲ್ಲ. ಇದ್ರಲ್ಲೇನೋ ನೀರು. ಇದು ಫುಲ್ ಏನಕ್ಕೆ ಸಮಥಿಂಗ್ ಹಾಲು ಉತ್ಪಾದಕರ ಸಹಕಾರ ಸಂಘ. ನೆಕ್ಸ್ಟ್ ಈ ರಿಮೋಟ್ ಏರಿಯಾಸ್ದಲ್ಲಿ ತುಂಬ ಲೇಟಾಗಿ ಎಲ್ಲ ಬಸ್ ಬರೋದು. 2 ಗಂಟೆಗೊಂದು, 3 ಗಂಟೆಗೊಂದು ಬಸ್ಸು. ಹೀಗೆ ಬಸ್ಸಿಗೆ ಕಾಯ್ತಾ ಕಾಯ್ತಾ ನಾನು ಅಲ್ಲಿರೋ ಎಲ್ಲ ನೇಚರನ್ನು ಎಂಜಾಯ್ ಮಾಡ್ತಾ ಇದ್ದೆ. ತುಂಬಾ ಒಳ್ಳೆ ನೇಚರ್ ಮಾತ್ರ. ಆದ್ರೆ ಅಕ್ಕಪಕ್ಕ ಒಬ್ರು ಮನುಷ್ಯರು ನಿಮ್ಗೆ ಕಾಣಿಸಲ್ಲ. ಬಂದ್ರೆ ಹುಲಿ ಕರಡಿ ಬರ್ಬೇಕು ಅಷ್ಟೇ, ಬಟ್ ಅದನ್ನು ಬರಲ್ಲ ಬಿಡಿ. ತುಂಬಾ ಬಿಸಿಲಿದೆ ಅಲ್ವಾ, ಅದಕ್ಕೆ. ಸೊ ನಾನು ಹೀಗೆ ಬಸ್ಸಿಗೆ ಕಾಯ್ತಾ ಕಾಯ್ತಾ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದೆ. ನನ್ಗೆ ಬೇರೆ ಅಕ್ಕಪಕ್ಕ ಮನೆಗೆ ಹೋಗಿ ನೀರ್ ಕೇಳೋಕ್ಕೂ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ಬಾಯಾರಿಕೆ ಆಗ್ತಾ ಇತ್ತು ಅಲ್ವಾ. ಯಾಕಂದ್ರೆ ಬಸ್ ಬಂದ್ಬಿಟ್ರೆ ಆಮೇಲೆ ನನ್ಗೆ ಮಿಸ್ ಆಯ್ತು. ಸೊ ಅದಕ್ಕೋಸ್ಕರ ನಾನು ಅಲ್ಲಿಗೆ ಇದ್ದೆ. ನಾನು ಈ ಸತಿ ನೀರು ತಗೊಂಡೋದ್ ಮರ್ತ್ ಬಂದ್ಬಿಟ್ಟೆ. ಅಂಡ್ ಹೀಗೆ ಯೋಚನೆ ಮಾಡ್ತಾ ಇದ್ದೆ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ. ಸೊ ಹತ್ತಿರದಲ್ಲಿ ಇಕ್ಕೇರಿ ಅಂತ ಒಂದು ಪ್ಲೇಸ್ ಇದೆ, ವಿಚ್ ಈಸ್ ತುಂಬಾ ಒಂದು ಹಿಸ್ಟಾರಿಕಲ್ ಪ್ಲೇಸ್. ಪುರಾತನವಾದ ಒಂದು ಇತಿಹಾಸ ಇರೋ ಒಂದು ಸ್ಥಳ. ಸೊ ಅಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡಿದೆ. ಅದು ಈ ವರದ ಮೂಲದಿಂದ ಬರೀ 4 ಕಿಲೋಮೀಟರ್ ಅಷ್ಟೇ. ಸೊ ಅಲ್ಲಿಗೆ ಈಸಿಯಾಗಿ ನನಗೆ ಯಾವ್ದಾದ್ರು ವೆಹಿಕಲ್ ಸಿಗುತ್ತೆ ಅನ್ನೋ ಒಂದು ಭರವಸೆಯಿಂದ ನಾನು ಅಲ್ಲಿಗೆ ಹೋಗೋಕೆ ಚೂಸ್ ಮಾಡ್ಕೊಂಡೆ. ಸೊ ಇವಾಗ ಅಲ್ಲಿಗೆ ಹೋಗೋಕ್ಕಾದ್ರೂ ಒಂದು ಸಿಂಗಲ್ ವೆಹಿಕಲ್, ನಾರ್ಮಲ್ ವೆಹಿಕಲ್ ಲೈಕ್ ಬೈಕ್, ಆಟೋ ಕೂಡ ಏನು ಓಡಾಡ್ತಾ ಇರ್ಲಿಲ್ಲ. ಎಂತ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದ. ತುಂಬಾ ಬಾಯಾರಿಕೆನೂ ಆಗ್ತಾ ಇತ್ತು ನಂಗೆ, ಗೊತ್ತಾ. ಹಾಗೆ ಯೋಚನೆ ಮಾಡ್ತಾ ಇದ್ದೆ, ಇನ್ ಕೇಸ್ ಬಸ್ಸೇ ಬರ್ಲಿಲ್ಲ ಅಂದ್ರೆ ನಾನು ಏನ್ ಮಾಡೋದು ಅಂತ. ನೋ, ಹಾಗೆಲ್ಲ ಆಗಲ್ಲ, ಬಿಕಾಸ್ ಇಟ್ಸ್ ವೆರಿ ನಿಯರ್ ಟು ದ ಸಿಟಿ. ಸೊ ನಾನು ಹೇಗಾದ್ರೂ ಮಾಡಿ ನಾನು ಸಿಟಿಗೆ ಹೋಗ್ಬಹುದು ಅನ್ನೋ ಒಂದು ನಂಬಿಕೆ ನನ್ನ ಹತ್ರ ಇತ್ತು. ಸೊ ಹೀಗೆ
ಯೋಚನೆ ಮಾಡ್ತಾ ಮಾಡ್ತಾ ಎಲ್ಲಾನು ಮಾಡ್ತಾ ಅವರ್ಸ್ ಲೈಕ್ 2 ಅವರ್ಸ್ 3 ಅವರ್ಸ್ ನಾನು ವೇಟ್ ಮಾಡಿದಾದ್ಮೇಲೆ ನನಗೆ ಒಂದು ಆಟೋ ಸಿಕ್ತು. ಆ ಆಟೋದವರು ಹೇಳ್ತಾ ಇದ್ರು ಅವರು ಹೆಗ್ಗೋಡಿನವ್ರಂತೆ. ಸೊ ಹೆಗ್ಗೋಡಲ್ಲಿ ನಿಮಗೆ ಗೊತ್ತಾ ನೀನಾಸಂ ವಿಚ್ ಇಸ್ ಅ ವೆರಿ ಫೇಮಸ್ ನಾಟಕ ಮಂಡಳಿ, ಸಾರಿ ನಾಟಕ ಮಂದಿರ ಅಲ್ವಾ. ಸೊ ಅಲ್ಲಿ ನಿಮಗೆ ಗೊತ್ತಿರ್ಬೋದು ತುಂಬ ನಮ್ಮ ಕನ್ನಡ ಆ್ಯಕ್ಟರ್ಸ್ ಎಲ್ಲ ಅಲ್ಲಿ ಆ್ಯಕ್ಟಿಂಗ್ ಎಲ್ಲ ಕಲ್ತ್ಕೊಂಡು ಬಂದಿದ್ದಾರೆ ಆ್ಯಂಡ್ ಅಲ್ಲಿ ಎಲ್ಲ ತುಂಬ ಡ್ರಾಮಾ ಎಲ್ಲ ಮಾಡ್ತಾರೆ ಅಂತ. ನೀನಾಸಂ ತುಂಬ ಫೇಮಸ್. ಸೊ ಆ ಹೆಗ್ಗೋಡು ಪ್ಲೇಸ್ ಬಗ್ಗೆ ಅವರು ಹೇಳ್ತಾ ಇದ್ರು, ಬನ್ನಿ ನಮ್ಮ ಕಡೆ ಅಂತ ನನ್ನ ಕರಿತಾನೂ ಇದ್ರು. ಸೊ ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಜರ್ನಿ ಆ್ಯಂಡ್ ಅವರು ತುಂಬ ಕೈಂಡ್ ಆಗಿದ್ರು. ನನಗೆ ಹೇಳ್ತಾ ಇದ್ರು ಬಸ್ ಇಲ್ಲಿ ಈ ಕಡೆ ಬರೋದೇ ಇಲ್ಲ, ಸೊ ನೀವು ಬಸ್ಸಿಗೆ ಇಲ್ಲಿ ಕಾಯೋದು ವೇಸ್ಟ್, ಬೆಳಗ್ಗೆ ಅಷ್ಟೇ ಸ್ವಲ್ಪ ಬಸ್ ಬರುತ್ತೆ, ಅದು ಬಿಟ್ಟರೆ ನಿಮಗೆ ಬಸ್ ಎಲ್ಲ ಬರೋದೇ ಇಲ್ಲ ಇಲ್ಲಿ, ನೀವು ಯಾಕೆ ಬಂದಿದ್ದು ಅಂತ ನನಗೆ ಹೇಳ್ತಾ. ನಿಮ್ಮ ಮನೆ ಅಲ್ಲೇ ಹೆಗ್ಗೋಡುನಾ? ನಿಮ್ಮ ಮನೆದೇನಾ ಅದು ನೀನಾಸಂ? ಅಲ್ಲ, ನಿಮ್ಮ ಊರಲ್ಲಿ ಇರೋದು ಅಲ್ಲ? ನಾನೇ ಆಟೋ ಮನೆದಾಗಿದ್ರೆ ನಿಮ್ಮನ್ನ ಈಗಲೇ ಕರ್ಕೊಂಡು ಹೋಗ್ತಿದ್ದೆ, ಬರ್ರಿ ನೋಡ್ಕೊಂಡು. ಥ್ಯಾಂಕ್ ಯು. ಅಲ್ಲಿ ಡೈಲಿ ಯಾವಾಗ್ಲೂ ನಾಟಕ ಎಲ್ಲ ಇರುತ್ತಾ? ಡೈಲಿ ಇರಲ್ಲ, ಹಾ ಡೈಲಿ ಸ್ಟಡಿ ಮಾಡಿಸ್ತಾರೆ, ಹಾ ಕಲಿಸ್ತಾ ಇರ್ತಾರೆ, ಅದೆಲ್ಲ ನಾವು ನೋಡ್ಬೋದಾ? ನೋಡ್ಬೋದು. ಅಂದ್ರೆ ನಾವು ಹೋಗಿ ಟೈಮಲ್ಲಿ ಇದ್ರೆ ಹಾ ನೋಡ್ಬೋದು. ಓಕೆ. ವಾ, ನಾನಿವಾಗ ವರ್ಧಮೂಲದಿಂದ ಕಲ್ಮನೆಗೆ ಬಂದಿದ್ದೆ. ಸೊ ಅಲ್ಲಿಂದ ನಡ್ಕೊಂಡು ಇಕ್ಕೇರಿ ಹೋಗ್ತಾ ಇದ್ದೀನಿ. ಇಲ್ಲಿ ಯಾವುದೇ ಬಸ್ ಇಲ್ಲ ನನಗೆ.